ಒಬ್ಬರೊಬ್ರು ಪೊಲೀಸ್ ನೋಡ್ಲಿಕ್ಕೆ ಹೇಗೆ ಇದ್ದಾರೆ ಮಾರೆ, ಪೆಟ್ಟಿಷ್ಟು ಥರ ಇದ್ದಾರೆ. ಇಲ್ಲಿ ಸಹ ಒಳ್ಳೆ ಆರ್ಗನೈಸ್ ಆಗಿದೆ. ಈಗ ನೆಕ್ಸ್ಟ್ ನೋಡುವ ರ್ಯಾಲಿ ಹೊರಟಿದೆ ನಾವು. You texted me, I replied. No? Did you ask anything about the handlebar? DK Shivakumar ಅವ್ರದ್ದು ಬೈಕ್. What you people are doing? ವಿಜಯ್ ಮಲ್ಯನ್ ಪೆಂಟ್ ಹೌಸ್. ವಿರಾಟ್ ಕೊಹ್ಲಿ ಎಲ್ಲ ಬಂದದ್ದು ಇದೇ ಜಾಗಕ್ಕೆ. ಇಡೀ ರೋಡಲ್ಲಿ ನಾವು ಬಿಟ್ಟು ಬೇರೆ ಯಾರು ಇಲ್ಲ. ಅದಷ್ಟು ಸುಲಭ ಇಲ್ಲ ಬೆಂಗಳೂರು, ಅದು ಮಂಡೇ ಬ್ಲಾಕ್ ಮಾಡೋದಂದ್ರೆ ರೋಡ್ನ. I am very happy because I met Niri. ಇಬ್ರು ಒಂದು ಬೈಕ್ ಯೂಸ್ ಮಾಡ್ಬೋದಲ್ಲ, ಪೆಟ್ರೋಲ್ ಉಳಿ ಅಮೌಂಟ್ ಉಳಿಯುತ್ತೆ. ಈ ಯೂನಿಕ್ ಸ್ಟೇ ಯೂನಿಕ್. ಗನ್ನೆ ಕಾ ಜ್ಯೂಸ್. ಬೆಂಗಳೂರು ತುಂಬಾ ಚೆನ್ನಾಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ಈಗ ಬೆಳಿಗ್ಗೆ ಟೈಮ್ ಎಷ್ಟು? ಈಗ ನಾವು ಸ್ಟೇ ಅಲ್ಲಿದ್ದೇವೆ. ಇದು ನಮ್ಮೊಟ್ಟಿಗೆ ಬಂದದ್ದು ಗಾಡಿ ನಿನ್ನೆ. ಇದೊಂದು ಬುಲೆಟ್ ನೋಡಿ, ಕಲರ್ ಆರೆಂಜ್ ಕಲರ್. Which color do you want? Pink color. ನಾವೆಲ್ಲ ಒಂದೇ ರ್ಯಾಲಿಗೆ ಹೊರಟದು. ವಿಧಾನಸೌಧ ಹೆಡ್ಡೇಕ್ ಆಗ್ತುಂಟು, ಕರೆಕ್ಟ್ ನಿದ್ರೆ ಅಲ್ಲದೆ. ಅಲ್ಲಿ ಹೋದ್ಮೇಲೆ ಬ್ರೇಕ್ಫಾಸ್ಟ್ ಮಾಡೋದು, ಮತ್ತೆ ರ್ಯಾಲಿ ಸ್ಟಾರ್ಟ್. ಡೆಮೋಕ್ರಸಿ ಡೇ ರ್ಯಾಲಿ. ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೇನೆ ಇದೇ ವಿಡಿಯೋದಲ್ಲಿ. ತುಂಬ ಕಡೆ ಹೋದಾಗೆಲ್ಲ ಕೆಲವರು ಕೇಳಿದ್ರು ಅದೇಂತ ಆಕ್ಸಿಜನ್ ಪೈಪ್ ಕೇಳೋದು. ಹೀಗೆ ಉಂಟಲ್ಲ, ಇದು ಓಪನ್ ಮಾಡಿ, ಇಲ್ಲಿ ಒಂದು ಲಾಕ್ ಉಂಟು ಎಕ್ಸ್ಟ್ರಾ. ಈ ಲಾಕ್ ಓಪನ್ ಮಾಡಿ ಈ ನೀರು ಕುಡೋದು. ಸೂಪರ್. ಮತ್ತೆ ಪುನಃ ಈ ಕ್ಯಾಪ್ ಕ್ಲೋಸ್ ಮಾಡಿ ಇಲ್ಲಿ ಹೀಗೆ ಹಾಕೋದು. ಅಷ್ಟೇ, ವಿಷಯ ಅಷ್ಟೇ. ಹಾಗೆ ನೋಡಿ ಸ್ಟೈಲ್ ಕಾಣ್ತದ. ಇದು ಇವತ್ತು ನಮಗೆ ಕೊಟ್ಟಿದ್ದಾರೆ, ಒಂದು ಹುಡಿ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಎಲ್ಲ ಇದೆ ಒಂಥರ ಯೂನಿಫಾರ್ಮ್ ಥರ ಆಗಿದೆ. ನಾವೆಲ್ಲ ನೋಡಿ ಫುಲ್ ಎಲ್ಲೆಲ್ಲೋ ಕನೆಕ್ಟ್ ಆಯ್ತು. ಸೊ ಇದೀಗ DJ ಮೈಕ್ ಇದು ನಮ್ಮೊಟ್ಟಿಗೆ ಗಾಡಿ ಬಂದು ನಾವು ಫಸ್ಟ್ ಬ್ಯಾಗ್ ಎಲ್ಲ ಈ ಕಾರಲ್ಲಿ ಇಟ್ಟಿದ್ವಿ. ಮತ್ತೆ ಅದೆಂತ ಆಯ್ತು ಅಂದ್ರೆ ಇವ್ರು ಒಳಗಡೆ ಬರುದಿಲ್ಲ. ಅಂದ್ರೆ ಇವತ್ತು ಬೈಕ್ ರ್ಯಾಲಿ ಆಗಿದ್ದಕ್ಕೆ ಬೈಕಿಗೆ ಮಾತ್ರ ಪಾಸ್ ಕೊಡ್ತಾರೆ. ಇದು ಗೌರ್ಮೆಂಟ್ ಗಾಡಿ, ಅದು ಸಹ ಆ ಗಾಡಿಗೆ ಪಾಸ್ ಇಲ್ಲ. ಮತ್ತೆ ಇವ್ರು ಎಲ್ಲಿ ಹೋಗ್ತಾರೆ ಅಂತ ನಮ್ಗೆ ಗೊತ್ತಾಗುದಿಲ್ಲ. ಬ್ಯಾಂಗ್ಳೂರ್ ರಶ್ ಅಲ್ಲಿ ಮೇರನ್ ಪತ್ತರ ಕೂಡ ನಮಗೆ 1 ಗಂಟೆ 2 ಗಂಟೆ ಬೋಡು. ಸೊ ಅದೇ ಪುನಃ ಇವ್ರು ಎಲ್ಲಿದ್ದಾರೆ ಅಂತ ನೋಡ್ಲಿಕ್ಕೆ ಪುನಃ 1-2 ಗಂಟೆ ಬೇಕು ನಮಗೆ. ಅದಕ್ಕೆ ನಾವು ರಗಳೆ ಬೇಡ ಅಂತ ಹೇಳಿ ಬ್ಯಾಗ್ ಹಾಕಿದೆ. ಈಗ ಜಾಕೆಟ್ಗೆ ಎಂತ ಮಾಡೋದು ಗೊತ್ತಿಲ್ಲ. ಫ್ಲಾಗು ಸಹ ಹಾಕಿ ಆಗಿದೆ. ಅಂಬೆ ಪಾತ್ರೆ. ಮತ್ತೆ ನೀವೆಲ್ಲಿ ನೋಡಿ, ಯಾದಗಿರಿಯಿಂದ ಬಂದಿದ್ದಾರೆ ಎಲ್ಲ. ಪಿಂಕ್ 350 ಇದು ಗೊತ್ತುಂಟಲ್ಲ, ಬಂದವರೆಲ್ಲ ಚೆಕ್ ಮಾಡ್ತಿದ್ದಾರೆ ಬೈಕ್. ನಿಯರ್ಲಿ 300 ಬೈಕ್ಸ್ ಬರ್ಬೋದು ಮೋಸ್ಟ್ ಪ್ರಾಬಬ್ಲಿ. 31 districts, 10 riders from every district. 10 riders are representing every district. ನಿನ್ನದ ವಿಡಿಯೋದಲ್ಲಿ ನೋಡಿದ್ರಲ್ಲ, ನಾವೊಂದು 10 ಜನ ಮಾತ್ರ ಉಡುಪಿ ಡಿಸ್ಟಿಕ್ ಅಲ್ಲಿ. ಹಾಗೆ ಈ 31 ಡಿಸ್ಟಿಕ್ ಅಲ್ಲಿ 10 ಜನ ಬಂದಿದ್ದಾರೆ ಎಲ್ಲ. ನಿಮ್ದು 10 ಜನನಾ? 10 ಜನ. ಸೊ ಅನ್ವಯಲ್ಲಿ ವ್ಲಾಗ್ ಮಾಡ್ತಿದ್ದಾನೆ. ಝೂಮ್ ಅಪ್ಪುಜಿ, ನೀ ಝೂಮಲ್ಲಿ ಇದೆಯಾ? ಬ್ಯಾಗ್ ಸೆಟ್ ಮಾಡೋ. ಅದೇ 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 ನಾನು ಹೇಗೆ ಕಟ್ಟಿದ್ದೇನೆ ಅಂದರೆ ಬರೋವಾಗ ಫುಲ್ ಸ್ಟೇಬಲ್ ಇತ್ತಿದ್ದು. ನಿಮ್ದು ಯಾವ ಊರು? ನಮ್ಮದು ಉಡುಪಿ. ಚೆಕ್ ಮಾಡಿ. ಕಲರ್ ಯಾಕೆ ಮಾಡಿದೆ ಅಂದರೆ, ಒಂದು ರೀಲ್ ಹಾಕಿದ್ದೆ. ಜೇಸ್ ಫಿಲ್ಮ್ಸ್ ಅಂತ ಯೂಟ್ಯೂಬರ್ ಇದೆ, ಅವ್ರು ಕಮೆಂಟ್ ಮಾಡಿದ್ರೆ, ಒಂದು ದೊಡ್ಡ ಯೂಟ್ಯೂಬರ್ ಅಲ್ಲ, ಕಮೆಂಟ್ ಮಾಡ್ತಿರಲ್ಲ ಗೊತ್ತಿಲ್ಲ. ಕಮೆಂಟ್ ಮಾಡಿದ್ರೆ ರಾಯಲ್ ಎನ್ಫೀಲ್ಡ್ನ ಪಿಂಕ್ ಮಾಡ್ತೀನಿ ಅಂತ ರೀಲ್ ಹಾಕಿದ್ದೆ. ಅವ್ರು ಕಮೆಂಟ್ ಮಾಡಿದ್ರು, ಅದಕ್ಕೆ ಪಿಂಕ್ ಮಾಡಬೇಕಾಯ್ತು. ಸೊ ಮತ್ತೆ ಇವನಿಗೂ ಪಿಂಕ್ ಇಷ್ಟ ಅಂತ ಹೇಳ್ತಿದ್ದ, ಮತ್ತೆ ಇವನಿಗೊಂದು ಖುಷಿ ಇರಲಿ ಅಂತ ಅನ್ವೇಗೆ ಪಿಂಕ್ ಮಾಡಿಬಿಟ್ಟದ್ದು. ಈಗ ಅದು ಎಲ್ಲರಿಗೂ ಇಷ್ಟ ಆಗಿದೆ. ಸೊ ನೋಡಿ, ಇದನ್ನೊಂದು ಪೋಸ್ ಮಾಡಿ ಓದಿ ನಾವು ಬಂದದ್ದು ಎಂತಕ್ಕಂತ ಗೊತ್ತಾಗ್ತದೆ. ನನ್ನ ಮತ ನನ್ನ ಹಕ್ಕು. ನೆಕ್ಸ್ಟ್ ಟೈಮ್ ನೋಡುವ, ಒಂದಿನ ಈ ತರ ನಂದೇ ಫೋಟೋ ಹಾಕ್ಲಿಕ್ಕೆ ಆಗ್ತದೆ ನೋಡುವ. ಎಂತಾದ್ರು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಮಾನ್ಯ ಘನ ಸರ್ಕಾರ 15/9/2025 ಈ ದಿನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದೆ. ನಮ್ಮ ಉಡುಪಿ ಜಿಲ್ಲೆಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೆ ಯುವಜನ ಸೇವಾ ಕ್ರೀಡಾ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಹಭಾಗಿತ್ವದಲ್ಲಿ ಉಡುಪಿ ಜಿಲ್ಲೆಯಿಂದ ಅನ್ವಯ್ ಮತ್ತು ತಂಡ ಇವರಿಂದ ಬೈಕ್ ರ್ಯಾಲಿಯನ್ನು ಮಾಡಿಕೊಂಡು ನಾವು ಬಂದಿದ್ದೀವಿ. ನಮಗೆ ಉಡುಪಿ ಜಿಲ್ಲಾಡಳಿತ ತುಂಬಾ ಸಹಕಾರ ನೀಡಿದೆ, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಕೂಡ. ಈ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರಿಗೆ ನನ್ನ ಮತ ನನ್ನ ಹಕ್ಕು ಅನ್ನುವಂತ ಧ್ಯೇಯ ವಾಕ್ಯದಡಿ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತದೆ. ಈಗಾಗಲೇ ನಾವು ಬೈಕ್ ರ್ಯಾಲಿಯನ್ನ ಹೊರಡ್ಲಿಕ್ಕಿದ್ವಿ. ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಜನಪ್ರತಿನಿಧಿಗಳು ಮತ್ತು ಉನ್ನತ ಅಧಿಕಾರಿಗಳು ಈ ಒಂದು ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಮಹತ್ವವನ್ನ ಸಾರಲಿಕ್ಕಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ನನ್ನ ಮತ ನನ್ನ ಹಕ್ಕು, ಮತದಾನದ ಮಹತ್ವವನ್ನ ತಿಳಿದುಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಬಯಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ಈಗ ನೀವು ನೋಡಿದ್ರಲ್ಲ, ಅವರು ರಮೇಶ್ ಸರ್ ಅಂತ ನೋಡಲ್ ಆಫೀಸರ್ ಉಡುಪಿದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು. ನಿನ್ನೆ ಅವರು ಫುಲ್ ನಮ್ಮೊಟ್ಟಿಗೆ ಇದ್ರು, ಫುಲ್ ರೈಡ್. ಮತ್ತೆ ನಾವು ಎಲ್ಲಿ ನಿಲ್ಲಿಸ್ತೇವೆ ಅವ್ರು ಸಹ ಅಲ್ಲೇ ಸ್ಟಾಪ್ ಮಾಡ್ತಿದ್ರು. ಸೊ ಗಮ್ಮತ್ ಆಯ್ತು ಮಾತ್ರ ಓವರ್ ಆಲ್. ಅಂದ್ರೆ ಇನ್ನೂ ಆಗ್ಲಿಲ್ಲ, ಇನ್ನು ಸ್ಟಾರ್ಟ್ ಆಗ್ಬೇಕು ಗಮ್ಮತ್ ಅಲ್ಲ ಬ್ರೋ? ಎಲ್ಲಿ ಬ್ರೋ? ಬಾಗಲಕೋಟೆ. ಓ ನೈಸ್ ನೈಸ್. ಈಗ ನಮ್ಮೊಟ್ಟಿಗೆ ನೋಡ್ಬೋದು ಎಷ್ಟು ರೈಡರ್ಸ್ ಇದ್ದಾರೆ. ನಮ್ಮ ಉಡುಪಿ ಬಾಯ್ಸ್. ಫ್ಲಾಗ್ ಹಾಕಿದ್ದೆ ಮಾರ, ನಾನು ಇಳಿಯುವಾಗ ಕಾಲ್ ತಾಗಿ ಕಟ್ಟೆ ಆಯ್ತು. ಅದ್ರದ್ದು ಅರ್ಧ ಪೀಸ್ ನೋಡಿ, ಇದು ಇರಲಿ ಅಲ್ಲ ಹೀಗೇನೆ, ಮತ್ತೆ ಸುಮ್ಮನೆ ರಫ್ ಆ್ಯಂಡ್ ಆಗೋದಿಲ್ಲಲ್ಲ ಮಾರೆ. ಮೊನ್ನೆ ಹಿಂದಿನ ದಿನ ಮಲ್ಗೋವಾಗ ಸಹ ಲೇಟ್ ಆಯಿತು, ನಿನ್ನೆ ಮಲ್ಗೋವಾಗ ಸಹ ಲೇಟ್ ಆಯಿತು. ಬೆಳಿಗ್ಗೆ ಎಷ್ಟು ಬೇಗ ಎಬ್ಸಿದ್ದಾರೆ ಮಾರೆ ನನ್ನನ್ನು. ಲೇಟ್ ಆಯಿತು ಅಂತ ಇಲ್ಲಿ ನೋಡಿದ್ರೆ ವೆಯ್ಟ್ ಮಾಡ್ತಿದ್ದೇವೆ ನಾವು. ಕನೆಕ್ಟ್ ಮಾಡಿದ್ರಾ ಇಂಟರ್ಕಾಮ್?
ಕನೆಕ್ಟ್ ಆಯ್ತು. ನಮ್ಮ ರ್ಯಾಲಿ ಹೊರಟಿದೆ ಈಗ. ಅಂದ್ರೆ ಇದು ರ್ಯಾಲಿ ಅಲ್ಲ, ಈಗ ನಾವು ಬ್ರೇಕ್ಫಾಸ್ಟಿಗೆ ಹೋಗ್ತಿರೋದು. ರ್ಯಾಲಿ ಸ್ವಲ್ಪ ಲೇಟ್ ಉಂಟು. ಇದೊಂದು ಕಾಲೇಜ್ ನೋಡಿ, ಕಾಲೇಜ್ ಇದು ಹಾಸ್ಟೆಲ್ ಮಾತ್ರ ಕ್ರೇಜ್ ಆಯ್ತು ನಮಗೆ. AC ಎಲ್ಲ ಉಂಟು ಹಾಸ್ಟೆಲ್ ಅಲ್ಲಿ. ನಾವು ಅದಕ್ಕೆ ಈಗ ಪುನಃ ನಾವು ರೂಮಿಗೆ ಬರ್ತೇವ ಎಂತ ಗೊತ್ತಿಲ್ಲ, ಅದೊಂದು ನೋಡ್ಬೇಕು. ಎಲ್ಲರಿಗೂ ಸೇಮ್ ಸೈಜ್ ಹುಡಿ ಕೊಟ್ಟದ್ ಮಾರೆ, ನಂಗೆ ಸ್ವಲ್ಪ ದೊಡ್ಡದು ಕೊಟ್ಟಿದ್ದಾರೆ. ಇದು ಓಕೆ, ಅಂದ್ರೆ ನಾ ಪುನಃ ದಪ್ಪ ತೋರ್ತಿದ್ದೇನೆ, ಕೈ ಎಲ್ಲ ದೊಡ್ಡದಾಗಿದೆ. ಇನ್ನು ತೋರ್ತದ ಅಲ್ಲಿ ಮೇಲೆ ಇವ ಯಾರ ಎನ್ ಎಸ್ ಇಲ್ಲೊಂದು ಕಾರ್ ಹೋಗ್ತುಂಟು, ಗ್ರೀನ್ ಪ್ರಾಜೆಕ್ಟ್ ಅಂತ. ಇವ್ರದ್ದು ಪ್ರಾಜೆಕ್ಟ್ ಅಂತ ಅಂದ್ರೆ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಹೋದಲ್ಲೆಲ್ಲ ಗಿಡ ನಡ್ತಾ ಹೋಗುದಂತೆ. ಸೊ ಇವರು ಎದುರು ರೈಡ್ ಮಾಡ್ತಿದಾರಲ್ಲ, ಅವ್ರದೇ ಗಾಡಿ ಅದು, ಫ್ಲಾಗ್ ಹಾಕೊಂಡಿದಾರಲ್ಲ. ಸೊ ಹಾಗೆ ಅದೊಂದು ಕೇಳಿ ಖುಷಿ ಆಯ್ತು ನೋಡಿ, ಪಾಜಿ. ಸೊ ಇವರಿಗೆಲ್ಲ ಒಂದೆಂತ ಅಂದ್ರೆ ಅವರಿಗೆಲ್ಲ ಹೆಲ್ಮೆಟ್ ಹಾಕೋದೊಂದು ರೂಲ್ಸ್ ಇಲ್ಲ, ಅದೊಂದು ಹಾಕಿದ್ರೆ ಆಯ್ತು. ಅದಕ್ಕೆ ಎಂತ ಹೇಳಿದ್ರು ತಲೆಯಲ್ಲಿರೋದಕ್ಕೆ ಟರ್ಪನ್ ಹಾಕಿ ಟರ್ಬೈನ್ ಹಾಕಿದ್ರೆ ಆಯ್ತು. ಟರ್ಬೈನಾ ಎಂತೆಲ್ಲ ಹೇಳಿ ಕಡೆಗೆ ಮಾರೆ ಅವರೆಲ್ಲ ಕಡೆಗೆ. ಸೊ ಅದು ಮಂಡೆಗೆ ಹಾಕಿದಾರಲ್ಲ, ಅದೊಂದು ಹಾಕಿದ್ರೆ ಆಯ್ತು, ಅವ್ರಿಗೆ ಎಂತ ಸೀನ್ ಇಲ್ಲ. गन्ने का जूस बड़ा गिलास 20 रुपए का, इधर चले आइए. ಅಲ್ಲಿ iPhone 17 Proದು ಇದು ನೋಡಿ ಫೋಟೋಸ್. ನಂಗೆ ಮಾತ್ರ ಅದು ಆರೆಂಜ್ ತುಂಬಾ ಇಷ್ಟ ಆಯ್ತು. ಯುನಿಕ್ ಉಂಟಲ್ಲ, ಯುನಿಕ್ ಕಲರ್ ಇಷ್ಟ. ಮತ್ತೆ ಅದು ಸಿಲ್ವರ್, ಗ್ರೇ, ಬ್ಲ್ಯಾಕ್ ಎಲ್ಲ ಉಂಟು. ಯಾವತ್ತು ಯುನಿಕ್ ಆಗಿರ್ಬೇಕು. ಕೆಲವರಿಗೆ ಇಷ್ಟ ಆಗುದಿಲ್ಲ, ನಮ್ಗೆ ಪರ್ಸನಲ್ ಆಗಿ ಇಷ್ಟ ಆದ್ರೆ ಸಾಕು, ಬೇರೆಯವ್ರಿಗೆ ಇಷ್ಟ ಆಗ್ಬೇಕಂದಿಲ್ಲ. ಬಿ ಯುನಿಕ್, ಸ್ಟೇ ಯುನಿಕ್. ಇಲ್ಲ R15 ಒಬ್ಬ ಇದ್ದ ನನ್ನ ಹಿಂದೆ, ಅವನ ಹೆಲ್ಮೆಟ್ ಆಗಿದೆ, ಸ್ಟೈಲ್ ತೋರಿಸ್ತೇನೆ ನೋಡಿ. ನಾವೆಲ್ಲಿ ಹೋಗ್ತೇವೆ ಅಲ್ಲಿ ಸಿಗ್ನಲ್ ಓಪನ್ ಆಗ್ತುಂಟು. ಈ ಹುಡುಗಿಗೆ ಮೋಸ್ಟ್ಲಿ ಎಕ್ಸಾಮ್ ಉಂಟಾ ಅಂತ. ಎಕ್ಸಾಮಾ? ಆಲ್ ದಿ ಬೆಸ್ಟ್. ಅಲಮ್ಮತ್ತು ಏರಿಯಾ. ಓ ಇದು ವಿಧಾನಸೌಧ ಏನು ಮಾಡ್ತೀರಾ? ಈವೆಂಟ್ ಫಸ್ಟ್ ಟೈಮ್ ಬೈಕ್ ರ್ಯಾಲಿ ಮಾಡ್ತಿದ್ದಾರೆ. ಇಬ್ರು ಒಂದು ಬೈಕ್ ಯೂಸ್ ಮಾಡ್ಬೋದಲ್ಲ, ಪೆಟ್ರೋಲ್ ಅಮೌಂಟ್ ಉಳಿಯುತ್ತೆ, ಇಲ್ಲ ನಾವು ತುಂಬ ದೂರದಿಂದ ಬಂದಿದ್ದು. ಉಡುಪಿಯಿಂದ. ಸೊ ದಟ್ ನಾವು ಒಂದು ಓಟಿಗೆ ಅಮೌಂಟ್ ಖರ್ಚು ಮಾಡ್ಲಿಕ್ಕೂ ರೆಡಿ ಇದೀವಿ ಅಂತ, ಆ ಥರ. ಹೌದೌದು. ಅದು ನೋಡ ನೆಕ್ಸ್ಟ್ ಏನಾದರೂ ಮಾಡ್ಬೋದು. ಫೆಸಿಲಿಟೀಸ್ ನಮಗೂ ಏನಿಲ್ಲ, ನಾವಿಷ್ಟು ರೋಡ್ ಟ್ಯಾಕ್ಸ್ ಕಟ್ಟಿ ರೋಡೆಲ್ಲ ಬೀಳ್ಬೇಕು. ಅವ್ರ ಆಂಟಿ ಹೇಳುದು, ನೀವು ಒಂದು ಬೈಕಲ್ಲಿ ಇಬ್ರು ಹೋಗ್ಬೋದಲ್ಲ, ಪೆಟ್ರೋಲ್ ಸಹ ಉಳಿತದೆ, ಟ್ರಾಫಿಕ್ ಸಹ ಕಮ್ಮಿ ಆಗ್ತದೆ ಅಂತೆ. ಅವ್ರದ್ದು ಪ್ಲಾನ್ ಇದ್ದದ್ದು ಅದೇ, ಪೆಟ್ರೋಲ್ ಉಳಿಸ್ಬೋದಲ್ಲ ಅಂತ ಹೇಳಿದ. ಅದಕ್ಕೆ ಒಂದು ಸ್ಕೂಟಿಯಲ್ಲಿ 3 ಜನ ಹೋಗ್ತಿದ್ದೆ. ನಾನ್ ಮನ್ಸು ಮಾಡಿದ್ರೆ ಒಂದು ಬುಲೆಟ್ ಅಲ್ಲಿ 6 ಜನ ಸಹ ಕೂರ್ಸ್ಕೊಂಡು ಹೋಗ್ತೇನೆ. ಅವ್ರಿಗೆ ಎಂತ ಫೆಸಿಲಿಟೀಸ್ ಸಿಗ್ತಿಲ್ಲ ಹಾಗೀಗೆಲ್ಲ ಹೇಳ್ತಿದ್ದಾರೆ. ಫೆಸಿಲಿಟೀಸ್ ನಮಗೂ ಸಿಗುದಿಲ್ಲ. ನಾವು ಈ ತರ ರೋಡ್ ಟ್ಯಾಕ್ಸ್ ಎಲ್ಲ ಕಟ್ಟಿ ನಮ್ದೇ ಸಸ್ಪೆನ್ಷನ್ ಎಷ್ಟೆಲ್ಲ ಹಾಳಾಗಿದೆ. ಅಂದ್ರೆ ಆಫ್ ರೋಡ್ ಮಾಡ್ತೇನೆ, ಅದು ಬೇರೆ ವಿಷಯ. ಆಫ್ ರೋಡ್ ಮಾಡೋದು ನಂಗೋಸ್ಕರ ಮಾಡೋದು. ರೋಡಲ್ಲಿ ಹೋಗ್ತಿರುವಾಗ ಸುಮ್ಮನೆ ಹೊಂಡ ಗುಂಡಿಗೆಲ್ಲ ಬಿದ್ದು ಸಸ್ಪೆನ್ಷನ್ ಹಾಳಾಗೋದಾದ್ರೆ ಬೇಜಾರಾಗ್ತದೆ. ಸೊ ನಾವೀಗ ಇದ್ರೊಳಗೆ ಹೋಗ್ತಿದ್ದೇವೆ, ಶ್ರೀ ಕಂಠೀರವ ಔಟ್ಡೋರ್ ಸ್ಟೇಡಿಯಂ. ಆ ಪೊಲೀಸ್ ಅಂತ ನಾನು ಆ ಥರ ನೋಡ್ತಿದ್ದೆ. ಇವ್ರದ್ದೆಂತಂತೆ, ನಮ್ಮದು ಟೀಮ್ ಬನ್ನಿ ಮಾರೆ, ಒಬ್ರಿಗೊಬ್ರು ಹೇಳಿ ಮಾರೆ ಅಲ್ಲಿ ಬರ್ಲಿಕ್ಕೆ. ಬಲ ಮಾರೆ. ಏನು ಉಡುಪಿ ಹಾಂ, ಎಲ್ಲಿ ಮುಂದೆ? ಬನ್ನಿ ಒಬ್ರು ಇಂಟರ್ಕಾಮ್ ಒಬ್ರಿಗೆ ಇದ್ರೆ ಒಬ್ರಿಗೊಬ್ರು ಹೇಳಿ ಮಾರೆ, ಮುಖ ನೋಡೋದಲ್ಲ. ಉಡುಪಿ ನಾವು ಅಲ್ಲಿ ಹೋಗಿ ಜಾಗ ಎಲ್ಲ ಹೋಗ್ಲಿಕ್ಕೆ. ಜಾಗ ಅದೇ ಬ್ರೋ, ಇಲ್ಲಿ ಫಾರ್ನಕ್ಕೆ ಹೋಗಿ ಮಾರೆ. ಇಂಟರ್ಕಾಮ್ ಎಲ್ಲರದ್ದು ತುಂಬ ಪ್ರಾಬ್ಲಮ್ ಆಯ್ತು ಮಾರೆ. ಇದು ಇವ್ರದ್ದು ಒಂದೊಂದು ಲೈನಲ್ಲಿ ನಿಲ್ಲಿಸ್ಬೇಕಂತ. ಒಂದು ಫುಲ್ ಮಲ್ಪಿಂಚಿ ಬೈಕ್. ಹಬ್ಬ ಸಾಕಾಯ್ತು ಮಾರೆ. ಒಬ್ರು ಹೇಳಿದ್ ಕೇಳುದಿಲ್ಲ ಕರೆಕ್ಟಾಗಿ. ಥ್ಯಾಂಕ್ ಯು. ಇದು ನಮಗೆ ಪಾಸ್ ಕೊಟ್ಟಿದ್ದಾರೆ. ಇದಿದ್ರೆ ಮಾತ್ರ ನಮಗೆ ರ್ಯಾಲಿಯಲ್ಲಿ ಇರ್ಲಿಕ್ಕೆ ಆಗುದು. ಇದಿದ್ರೆ ಮಾತ್ರ ತಾಜ್ ಮಹಲ್ಗೆ ಎಂಟ್ರಿ. ವಿಧಾನಸೌಧ ಹತ್ರ ಹೋಗ್ಲಿಕ್ಕೆ ತಿಕ್ಕಣದ. ಸೆಟ್ ಯು ಗಾಟ್ ಹ್ಯಾಪಿ? ಯು ಹ್ಯಾಪಿ? I am very happy. Then I am very happy because I met Niri Habri. Oh my god. Set. Bro, your paste, bro, your paste. Your paste. ಬ್ಯಾಗ್ ಉಲ್ಟೆ ಮಾಡ್ದ ಬ್ರೋ. ವೀರಡು ಬ್ಯಾಗ್ ಉಲ್ಟೆ ಮಾಡ್ದ. ಕೂಡ ಪೇಸ್ಟ್ ಬಿಡಿ, ಬ್ಯಾಗಲ್ಲಿ ಬಿಡಿ ಏನೇ. This is Java SD, Udupi, Java SD, Castrol, Kings of Roads, this Tuticorum, Bangalore da. Unity for Humanity. Bakka ninna favorite, Royal Enfield. ಸೊ ಹೆವಿ ಬೈಕ್ಸ್ ಉಂಟು ಇವತ್ತು. No bro. So how do you feel my city? Come. What's your good name, sir? My name is Ilom Devan.
Vinod Devang. Okay. You are from originally from Manipur. Manipur, but I stay to now my blood is only Karnataka. Yeah, that's good. Bangalore ತುಂಬಾ ಚೆನ್ನಾಗಿದೆ. ಬ್ಯಾಂಗ್ಳೂರ್ ತುಂಬ ಚೆನ್ನಾಗಿದೆ. ಹೌಸ್ ದ ಕಲರ್? This is very nice. Yeah. Full comfortable. I have changed the handlebar. Okay. So it's comfortable. Even the seat also custom. Very full down. And Yeah. A little bit down. Yes. I removed the spring. you take to the color. In India is the only for one. Yes, only one in India. You can check his channel. His channel is really heavy. ಗೊತ್ತಾಯ್ತು ಅಪ್ಪ. Only India ಒಂದು ಇದೆ. This is the owner. Thank you. This is owner. And one photo. ಬ್ರೇಕ್ಫಾಸ್ಟ್ ಸೆಟ್ಟಾ? ಸೆಟ್ ಈಗ ಏನುಂಟು ನೋಡುವ. ನೋಡುವ. ನಾನು ಉಡುಪಿಯಿಂದ ಬಂದಿದ್ದೇನೆ. ಇವತ್ತು ವರ್ಲ್ಡ್ ಡೆಮೋಕ್ರಸಿ ಡೇ ಅಂತ ಒಂದು ಆಚರಣೆ ಮಾಡ್ತಿದ್ದಾರೆ. ನಂಗೆ ಇಷ್ಟು ಒಳ್ಳೆ ಆರ್ಗನೈಸ್ ಆಗಿರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನಿನ್ನೆ ನಾವು ಉಡುಪಿಯಿಂದ ಹೊರಟದ್ದು. ಅಲ್ಲಿ ಸಹ ಆರ್ಗನೈಸ್ ಮಾತ್ರ ತುಂಬಾ ಒಳ್ಳೆ ಮಾಡಿದ್ರು. ನಮ್ಮ ಪೊಲೀಸ್ ಎಸ್ಕಾರ್ಟ್, ಆಂಬ್ಯುಲೆನ್ಸ್ ಇತ್ತು. ಮತ್ತೆ ಅಲ್ಲಿಂದ ನಮ್ದು ಇನ್ನೊಂದು ಗೌರ್ಮೆಂಟ್ ಗಾಡಿ ಸಹ ಬಂದಿತ್ತು ನಮ್ಮೊಟ್ಟಿಗೆ. ಇಲ್ಲಿ ಸಹ ಒಳ್ಳೆ ಆರ್ಗನೈಸ್ ಆಗಿದೆ. ಈಗ ನೆಕ್ಸ್ಟ್ ನೋಡುವ, ರ್ಯಾಲಿ ಹೊರಟಿದ್ದೇವೆ ನಾವು ಎಂತಂತ ಮತ್ತೆ ಗೊತ್ತಾಗ್ತದೆ. ಥ್ಯಾಂಕ್ ಯು. ಬಹಳ ಖುಷಿ ಆಗ್ತಾ ಇದೆ. 3 years ಇಂದ ಆಗ್ತಾ ಬರ್ತಾ ಇದೆ ಅಂತಲ್ಲ ಇದು ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರಸಿ. ಸೊ ಈ ಸತಿ ನಮ್ಮ ಬೈಕರ್ಸ್ಗೆ ಇನ್ವೈಟ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಆ್ಯಂಡ್ ನಮಗೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಇನ್ನು ನೋಡಬೇಕು ಇವಾಗ ಇಲ್ಲಿಂದ ರ್ಯಾಲಿ ಇರುತ್ತೆ ಅಂತ ವಿಧಾನಸೌಧಕ್ಕೆ. ಎಕ್ಸೈಟೆಡ್. ಮೀಡಿಯಾ ಹೀಗೆ ಕರೀತಾ ಇರಲಿ. ಏನ್ರಿ ಮೀಡಿಯಾ? ಒಂದು ಸ್ವಲ್ಪ ಸೀನ್ಸ್ ಆಗಿ ಆಂಟಿನ ಕಟ್ಟಾಯ್ತು. ಅದಕ್ಕೆ ಎಂತ ಮಾಡಿಗೆ ಆಗೋದಿಲ್ಲ. ಇರಲಿ, ಒಂದೊಂದು ಆಗ್ತದೆ ಪ್ರಾಬ್ಲಮ್. ಎವ್ರಿ ರೈಡಿಗೆ ಎಂತ ಒಂದು ಲಾಸ್ ಇರ್ತದೆ. ಇನ್ನು ನೀವು ಉಳ್ಕೊಳ್ಳಿ. ಎಲ್ಲಿ ನಿಮಗೆ ಹಾಂ, ಪ್ಲೀಸ್ ಸ್ಟೇ ಬ್ಯಾಕ್, ಡೋಂಟ್ ಟೇಕ್ ಎನಿ ರಿಸ್ಕ್. ಆ್ಯಸ್ ಎ ನಿಮಗೆ ಗೊತ್ತಿರುತ್ತೆ, ನಾನು ರೈಡರ್ ವಿಲ್ ಬಿ ನೋಯಿಂಗ್. ಆರಾಮಾಗಿ ರೆಸ್ಟ್ ಮಾಡಿ. ಬಿಕಾಸ್ ಇಲ್ಲಿ 2 hours ಆಗುತ್ತೆ. ಇಲ್ಲಿಂದ ಹೋಗ್ತೀರಾ, ಅಲ್ಲೊಂದು 2 hours ಸನ್ನಲ್ಲಿ ಕೂರ್ತೀರಾ, ಮತ್ತೆ ಆಚೆ ಹೋಗ್ಬೇಕು ಅನ್ಸುತ್ತೆ. ನೀವು ಓಡಿಸ್ಬೋದು ಅಂತ ಮಧ್ಯದಲ್ಲಿ ಹೋಗಿ ಸ್ಟಕ್ ಆಗೋ ಅವಶ್ಯಕತೆ ಇಲ್ಲ. ಆರಾಮಾಗಿದ್ದು ಬೆಳಿಗ್ಗೆ ಟೇಕ್ ಕೇರ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಅವ್ರು ಹೇಳಿದ್ರಲ್ಲ, ನೀವು ಪ್ರೊಫೆಷನಲ್ ಆಗಿದ್ದೀರಾ, ಅದು ಖುಷಿ ಆಂಟಿ. ಸೊ ಅದು ಅವ್ರು ಹೇಳಿದ್ರು, ನೀವು ನೋಡ್ಲಿಕ್ಕೆ ಪ್ರೊಫೆಷನಲ್ ಆಗಿದ್ದೀರಾ ಅಂತ. What did he tell you on the group? Wear your gear to look cool. ಸೆಟ್ ಅದ ಪೂರಾ? ಸೆಟ್ ಪೂರಾ ಸೆಟ್, ಫುಲ್ ಸೆಟ್. ಸೊ ಮಿನಿಸ್ಟರ್ ಬಂದರು. ಬಂದರೋ ಮಾವ ಬಂದರು. ಸೊ ಮಿನಿಸ್ಟರ್ಗೆ ಕಾದು ನಮ್ಗೆ ಎಷ್ಟು ಗಂಟೆ ಹೇಳಿದ್ದು ನಮಗೆ? 8ಗೆ ಎಷ್ಟಾಗಿದೆ ಟೈಮ್? 9ಗೆ ಹೇಳಿದ್ದು ಹೋಗ್ಲಿಕ್ಕೆ. ಹೆವಿ ವೆಯ್ಟ್ ಮಾಡಿಸಿ ನಮ್ಮ ಪೇಷನ್ಸ್ ಎಲ್ಲ ಚೆಕ್ ಮಾಡಿದ್ದಾರೆ. 11ಗೆ ಪ್ರೋಗ್ರಾಮ್ ಮುಗೀತದೆ ಅಂತ ಹೇಳಿದ್ರು. ಮಿನಿಸ್ಟರ್ ಈಗ ಬಂದದ್ದು. ಸೊ ಮಿನಿಸ್ಟರ್ ಬಂದ ಮೇಲೆ ಎಲ್ಲ ಸ್ಟಾರ್ಟಿಂಗ್. ನಮ್ಮ ಉಡುಪಿ ನಮ್ಮ ತುಳುನಾಡು. ಇಲ್ಲಿ ಎಲ್ಲರೂ ಸೌಂಡ್ ಮಾಡ್ತಿದ್ರು ಅವ್ರವ್ರ ಬೈಕ್ಸ್. ನಾನು ಒಂದು ಸೌಂಡ್ ಮಾಡ್ಲಿಕ್ಕೂ ಎಲ್ಲ ಸೈಲೆಂಟ್. ಬಿದ್ದಾಯ್ತು. ಹೊರಗಡೆ ಪಟಾಕಿ ಹೊಡಿಬೇಡ, ಅಲ್ಲಿ ಅವ್ರ ಕೈಯಲ್ಲಿ ಗನ್ ಉಂಟಂತೆ. ಹೊರಗಡೆ ವೇಲಾರು ಮಾಡಿದ್ರೆ ನಂಗೆ ಸೀದಾ ಶೂಟೇ ಮಾಡ್ತಾರೆ. ಅಲ್ವಾ? ನಮ್ದು ಇಂಟರ್ಕಮ್ ಕೆಲವು ವಾಕಿ ಟಾಕಿಗೆಲ್ಲ ಕನೆಕ್ಟ್ ಆಗಿದೆ. ದುನಿಯಾ ಬುಲಾಕೆ ತೇರಿ ಮಾಸೆ ಮಿಲಾಹು. ನಾಯ್ದ ಈಚೀಚೆ ಅವು ತಾಗಿನತ ಮಾಸೆ ಪಣ್ಣಗ ಏನೋ ಆಪುಂಡು ಬಕ್ಕ ಆಪುಜಿ. ಸೊ ಮಾಸೆ ಮೀಲಾಹು ಅಂಚ ಕಂಟೈನರ್ ಓಲೆ. ಗೇರ್ ಬಾಕ್ಸ್ ಕರಂ ಕುರ್ಮಂತಿತ್ತು.
20 minutes later. ಈಗ ಮಿನಿಸ್ಟರ್ ಬಂದು, ಯಾರು ಬಂದ್ರು ಗೊತ್ತಿಲ್ಲ, ಮಿನಿಸ್ಟರ್ ಬಂದ್ರು ಅಂದ್ರು. DKC, ಓಕೆ DKC ಬಂದಿದ್ದಾರೆ. ಇದು ನಮ್ದು ರ್ಯಾಲಿ ಸ್ಟಾರ್ಟ್ ವಿಧಾನಸೌಧ ಕಡೆಗೆ. ಆಕ್ಚುಲಿ 11 ಗಂಟೆಗೆ ಮುಗಿಬೇಕಾದದ್ದು 11 ಗಂಟೆಗೆ ಸ್ಟಾರ್ಟ್ ಆಗ್ತಿರೋದು. ಸೊ ಇರ್ಲಿಕ್ಕೆ ಹೋಗುವ, ಎಂತ ಸೀನ್ ಅಂತ ನೋಡುವ. ಆದ್ರೂ ನಮ್ದು ಪ್ಲಾನ್ಸ್ ಎಲ್ಲ ತುಂಬಾ ಇತ್ತು. ಬೆಂಗಳೂರು ಬಂದು ಬರೀ ಇದು ಮಾಡಿ ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ನಮಗೆ. full roadblock, crazy. ನೋಡಿ ಎಲ್ಲ ಪೊಲೀಸ್. ಇಡೀ ರೋಡಲ್ಲಿ ನಾವು ಬಿಟ್ಟು ಬೇರೆ ಯಾರು ಇಲ್ಲ, ನಾವೇ ರೋಡಲ್ಲಿ. ಕ್ರೇಜಿ ಫೀಲ್ಸ್. ಈಗ ಗೊತ್ತಾಯ್ತು ಎಂತಕ್ಕೆ ಇವ್ರು ಇಷ್ಟು ಲೇಟ್ ಮಾಡಿದ್ರಂತ. ಇಷ್ಟು ಗಾಡಿಗಳನ್ನ ಸೆಟ್ ಮಾಡ್ಬೇಕಲ್ಲ, ರೋಡ್ ಎಲ್ಲ ಬ್ಲಾಕ್ ಮಾಡಿಸಿ, ಅದಷ್ಟು ಸುಲಭ ಇಲ್ಲ. ಬೆಂಗಳೂರು ಅದು ಮಂಡೇ ಬ್ಲಾಕ್ ಮಾಡೋದಂದ್ರೆ ರೋಡ್ನ ಜಸ್ಟ್ ಫಾರ್ ಅಸ್. ನಂಗೆ ನೆನ್ಪುಂಟು, ಒಂದು MG ರೋಡಿಗೆ ಹೋಗ್ಲಿಕ್ಕೆ, ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಎಷ್ಟು ಹೊತ್ತು ತಗೊಳ್ತಿದ್ದೆ. ಖಾಲಿ ಮಾರು ರೋಡ್. ಅಲ್ಲಿ ನೋಡಿ ಎಲ್ಲ ಅಲ್ಲಿ ಫುಲ್ ಸ್ಟಕ್ ಆಗಿದ್ದಾರೆ. ಇಲ್ಲ ಫುಲ್ ಟಾಕಿಯಲ್ಲಿ ಹೇಳ್ತಿದ್ದಾರೆ, ಓಕೆ ಇಲ್ಲಿ ಪಾಸ್ ಆದ್ರು, ಈಗ ಪಾಸ್ ಆದ್ರು ಅಂತ. ಇದು ಡೀಸೆನ್ಸಿ ಹೇಗುಂಟಂದ್ರೆ 3 ಜನನೇ ಹೋಗ್ಬೇಕು. ನಮ್ದು ಹಿಂದೆ ಸಹ 3 ಜನ. ನೋಡಿ ಮಾರ, ಬ್ಲಾಕ್ ಅಂದ್ರೆ ಕ್ಲೀನ್ ಬ್ಲಾಕ್ ರೋಡ್. ಜೆಟ್ ನೋಡಿ, ಇದು ಜೆಟ್. ಕ್ರೇಜಿ ಸೀನ್ಸ್. ಅನ್ನೋ ಕೇಳ್ತದಲ್ಲ, ಇಷ್ಟು ಟೈಮ್ ನಾನೊಂದು ಇವ ಯಾರ ಸ್ವಲ್ಪ ಸೈಡ್ ಹೋಗಿ ಮಾರೆ. ಇಷ್ಟು ಟೈಮ್ ಒಂದು ಕಡೆ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಎಷ್ಟು ಹೊತ್ತು ತಗೊಳ್ತಿದ್ದೆಯಾ. ಇದು ಎಂತದ ಈ ತರ ಖಾಲಿ ರೋಡ್. ವಿಧಾನಸೌಧ ಇಷ್ಟು ಖಾಲಿ ಉಂಟಂದ್ರೆ ರೋಡ್. ಕೆಲವರು ಹೇಳ್ತಾರೆ ಪಬ್ಲಿಕ್ಕಿಗೆ ತೊಂದರೆ, ಪಬ್ಲಿಕ್ ಪ್ರಾಬ್ಲಮ್ ಅಂತ. ಎಲ್ಲಾದರೂ ಪಬ್ಲಿಕ್ಕಿಗೆ ಬಿಟ್ಟರೆ ಈಗ ನಾವು ಹೇಗೆ ಮಧ್ಯದಲ್ಲಿ ಬರೋದು, ನಮಗೂ ಪ್ರಾಬ್ಲಮ್. ಎಂತ ಸೆಕ್ಯೂರಿಟಿಯಾ. ಹೋಗುದಾ? ಸಿಂಗಲ್ ಲೈನ್. ಒಬ್ಬರೊಬ್ರು ಪೊಲೀಸ್ ನೋಡ್ಲಿಕ್ಕೆ ಹೇಗೆ ಇದ್ದಾರೆ ಮಾರೆ, ಪೆಟ್ಟಿಷ್ಟು ಥರ ಇದ್ದಾರೆ ಬ್ರೋ. ವಿಧಾನಸೌಧಕ್ಕೆ ಫಸ್ಟ್ ಟೈಮ್ ನಾನು ಈ ಥರ ಬೈಕ್ ತಗೊಂಡು ಬರೋದಲ್ಲ ಒಂದು. ನನಗೆ ತುಂಬ ಖುಷಿ ಆಗ್ತುಂಟು ಮಾತ್ರ, ತುಂಬ ಖುಷಿ ಆಗ್ತುಂಟು. ಒಳ್ಳೆಯದಾ? ಅವೆಂತ ಮಾಡಿದ್ ಮಾರೆ, ಬಿದ್ದ ಅಲ್ಲಿ. ಈಗ ನಾನು ಪ್ರತಿಯೊಂದು ಜಿಲ್ಲೆಯ ಹೆಸರನ್ನ ಅನೌನ್ಸ್ ಮಾಡ್ತೀನಿ. ಅವರು ಈಗ ನೋಡಿ ಫೋಟೋ ತೆಗೆದಿದ್ದಾರೆ. ನಮ್ಮೊಟ್ಟಿಗೆ ತೆಗೀರಿ ಸರ್. ನಾವೀಗ ವಿಧಾನಸೌಧದಲ್ಲಿದ್ದೇವೆ. ಎಷ್ಟು ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ ಅಂದ್ರೆ, ಒಂದು ಸ್ವಲ್ಪ ಸಹ ಎಲ್ಲಿ ಸಹ ಪ್ರಾಬ್ಲಮ್ ಆಗಲಿಲ್ಲ. ಕುತ್ಕೊಳ್ಬೇಕೆ ಬಾಯ್ಸ್. ಲಾಸ್ಟ್ ಟೈಮ್ ವಿರಾಟ್ ಕೊಹ್ಲಿ ಎಲ್ಲ ಬಂದದ್ದು ಇದೇ ಜಾಗಕ್ಕೆ. ಇದು ಬೈಕ್ಸ್ ಎಲ್ಲ ನಿಲ್ಸಿದಾರಲ್ಲ, ಇದೆಲ್ಲ ಟೀಮ್ ಕ್ಯಾಪ್ಟನ್ ಇದು. ಈಗ ನಮ್ಮ ಅನ್ವಯದು ಸಹ ಬೈಕ್ ಉಂಟು. ಅನ್ವಯದ ಸೆಂಟರ್ಗೆ ಸಿಕ್ಕಿದೆ. ಉಡುಪಿ ಜಿಲ್ಲಾ ಅಂತ ಉಂಟಲ್ಲ, ಅನ್ವಯ ಇಲ್ಲಿದ್ದಾನೆ. ಸೆಟ್ ಅಲ್ಲ, ನಾವೆಲ್ಲ ಕುತ್ಕೊಳ್ಳೋ ಇಲ್ಲಿ ಬ್ರೋ, ಇಲ್ಲೇ ಕುತ್ಕೊಳ್ಳೋ. ಉಡುಪಿ ಜಿಲ್ಲಾ. ವೈ ಮ್ಯಾಮ್? ಓಕೆ, ದಟ್ ಜಾಕೆಟ್ ಓಕೆ. ಇದಿರಲಿ ಅಲ್ಲ, ಸೆಟ್. ಹೋಲಿದ್ದೀನಿ ಬ್ರೋ. ಇದು ಐಟಮ್ ಉಂಟಲ್ಲ DJ, ಇದು ಬಿದ್ದೋಗಿತ್ತು. ಇವ್ರು ಕೊಟ್ಟದ್ದಂಗೆ. ಇದು ಯಾರ್ದು ಕೇಳ್ತಿದ್ದಾರೆ, ಬೇರೆ ಯಾರಿಗೆ ತಗೊಂಡು ಹೋಗಿದ್ರು. ಒಂದು ಮೈಕ್ ಇತ್ತು ಅದರಲ್ಲಿ, ಹಾಗೇನೆ 20,000 ಹೋಗ್ತಿತ್ತು ಮಾತ್ರ ನಂದು. ನೋ ಸ್ಪೇಸ್ ಹಿಯರ್. ಏ ಬಾಯ್ ಬ್ರದರ್ ಸರ್ಕಾರದ ಕೆಲಸ ದೇವರ ಕೆಲಸ. ನಾವ್ ಹೇಳ್ತಿಲ್ಲ, ಅವ್ರು ಹೇಳ್ತಿದ್ದಾರೆ. ಸೆಟ್ ಫುಲ್ ಸೆಟ್. ಎರಡು ಎಸ್ ಜಿ ಉಂಟು ನೋಡು. ಇದು ಮಿನಿಸ್ಟರ್. ಇದು ಈಗ ಮಿನಿಸ್ಟರ್ಸ್ ಎಲ್ಲ ಬರ್ತಾರಂತೆ, ನಮ್ಗೆಲ್ಲ ಹೇಳಿದ್ದಾರೆ. ಯಾರು ಬಂದಾಗ ಹೇಳ್ಬೇಡಿ, ಎದ್ದು ಅವ್ರ ಹತ್ರ ಎಲ್ಲ ಹೋಗ್ಬೇಡಿ ಅಂತ. ನಮ್ಗೆ ಅಷ್ಟೇ ಚಟ ಇಲ್ಲ. ನಮ್ಮ ಪರ ಎಷ್ಟು ನಾವು ಎಂಜಾಯ್ ಮಾಡ್ಲಿಕ್ಕೆ ಬಂದ್ರೆ ಎಂಜಾಯ್ ಮಾಡಿ ಹೋಗುದು ಅಷ್ಟೇ. ಇದು ನೋಡ್ಬೋದು, ವಿಜಯ್ ಮಲ್ಯನ್ ಪೆಂಟ್ ಹೌಸ್. We will be getting fried in this.
ನೆಟ್ಟೆ ಬರ್ತಿರೋದು ಮತ್ತೆ ಒಳ್ಳೆಯಲ್ಲ ಹಾಂ ಭುವನ್ ಲಾಲ್ ಇದ್ದಾರೆ ಇದೆಲ್ಲ ಕಟ್ ಮಾಡಬೇಕಾ ಹೆವಿ ಕಟ್ ಮಾಡಬೇಕು ಇಲ್ಲಾಂದ್ರೆ ಒಂದು ಯೂಟ್ಯೂಬ್ ಬ್ಯಾನ್ ಒಂದು ವಿಡಿಯೋದಲ್ಲಿ ಚಪ್ಪಳ ಹಾಕಿ ಹಿಂಗೆ ಯಾರು ಹೇಳಿದ್ರದು ಹಿಂಗೆ ಯಾರು ಹೇಳಿದ್ರದು ಹೆವಿ ಮೀಡಿಯಾದವ್ರು ಮಾತ್ರ ಚಾನ್ಸ್ ಮಿಸ್ ಮಾಡೋದಿಲ್ಲ ಏ ಮೇಡಮ್ ಪೆಟ್ಟಾಗ್ತುಂಡು ಈಗ ಪೆಟ್ಟು ಅಲ್ಲ ಮೇಡಮ್ ಇಂಡಿಯಾದವ್ರಿಗೆ ಎಷ್ಟು ಬೇಡ ಹೇಳ್ತಿದ್ದಾರೆ ಆದರೂ ಸಹ ಕೇಳ್ತಿಲ್ಲ ಒಬ್ರು ದರ್ಶನ್ ಹೇಳಿ ಕರೆಕ್ಟ್ ಮಾರೆ ಎಂತ ಫೋಟೋಗ್ರಾಫಿಗೆ ಎಲ್ಲರೂ ಒಂದು ಸಲ cheers ಅಂತ ಹೇಳಿ ಈಗ ನೆಕ್ಸ್ಟ್ ಎಂತ ಸೀನ್ ಗೊತ್ತಿಲ್ಲ ನೋಡು ಸ್ವಲ್ಪ ಫೋಟೋಸ್ ಎಲ್ಲ ತೆಗಿಯುವ ನಿಂಜಾ 1000 ಇದು ಯಾರೋ ಎಕ್ಸಾಸ್ಟ್ ಇದು DK ಶಿವಕುಮಾರ್ ಅವ್ರದ್ದು ಬೈಕ್ ಇಲ್ಲಿ ನೋಡಿ DKS ಅಂತ ಬರ್ದಿದ್ದಾರೆ ನೋಡಿ DK ಶಿವಕುಮಾರ್ ಸೊ ಅವ್ರದ್ದು ಬೈಕ್ ಇದು ಅವರಿಗೊಂದು ಬೈಕ್ ಇಷ್ಟ ಅಂದ್ರೆ ನಂಗೆ ಖುಷಿ ಆಯ್ತು ಅದು ಕೇಳಿ ಅಲ್ಲ ಬ್ರೋ ಬೈಕ್ ಎಂತೂಸಿಯಾಸ್ಟ್ ಅಂತ ಗೊತ್ತಾಯ್ತು ನಿಮ್ಮ ಜಿಲ್ಲೆಗೆ ಎಲ್ಲೆಲ್ಲಿದೆ ಎಲ್ಲ ರೌಂಡ್ ನೋಡ್ಕೊಂಡು ಹೌದಾ ಅಷ್ಟು ಸ್ಮೂತ್ ಇದೆ ಹೌದಾ ಓ ಅದೇ ಬೈಕ್ ಹಾಕೊಂಡು ಅವರಷ್ಟಿಗೆ ಅವ್ರು ಬಂದ್ರು ಹೆಲ್ಮೆಟ್ ಬಿಟ್ಟ ಮನೆಗೆ ಹಿಂಗ್ ಒಂದು ರೌಂಡ್ ಬರ್ತಾರೆ ಆಗ ಯಾರಿಗೆ ಗೊತ್ತಾಗಲ್ಲ ಪಬ್ಲಿಕ್ಕಿಗೆ ಎದ್ಕೊಂಡು ಹೋಗ್ಬಿಡ್ತಾರೆ ಯಾರು ಗೊತ್ತಾಗಲ್ಲ ಹೌದೌದು ಯಾರ ಕಾರು ಅವನು ಟೂ ವೀಲರ್ ಹಿಂಗ್ ತಳ್ಬಿಟ್ರೆ ಅದೇ ಹೌದಾ ಹೇಳಿಲ್ಲ ಮಾಡ್ಲಿಲ್ಲ ಅಲ್ವಾ ಹೌದು ಮತ್ತೆ ಜೀರೋ ಟ್ರಾಫಿಕ್ ಕೊಡ್ತಾರೆ ಇವ್ರಿಗೆ ಅಲ್ಲ ಟ್ರಾಫಿಕ್ ಅನ್ಸ ಬಂದದಲ್ಲ ಅವರೇ ಬಂದದ್ದು ಸರ್ತಲಕ್ಕ ಬೈದೀನಿ ನಿಮ್ಗೆ ಗೊತ್ತಾಗಲ್ಲ ಹೆಲ್ಮೆಟ್ ಅವ್ರಿಗೊಂದು ಬೈಕ್ ಕ್ರೇಜ್ ಇದೆ ಅಂತ ಆಯ್ತು ಹಾಗಾದ್ರೆ ಕಾಲೇಜ್ ಬೈಕ್ ಫುಲ್ ಪ್ರಾಣ ಸರಿ ಗಾಡಿ ಮೇಲೆ ಹೌದಾ ಓಡಿಸ್ಕೊಂಡು ಹೋಗ್ತಾರೆ ಇದು ಕಾಲೇಜ್ ಬೈಕ್ ಅವ್ರದ್ದು ಮನೆಯಲ್ಲಿ ಮೂಲೆಯಲ್ಲಿ ಬಿಸಾಕ್ಬಿಟ್ಟಿದ್ರು ಈಗ ರಿಜಿಸ್ಟರ್ ಮಾಡಿ ಇಟ್ಕೊಂಡಿದ್ದಾರೆ ಅಲ್ಲಿ ನೇಮ್ ಅಂತ ರೋಡ್ ಕಿಂಗ್ ಅಂತ ಕಾಣ್ತಾ ಇದೆ ಹೌದು ಸೈಡ್ ಅಲ್ಲಿ ಅದು ಕಿಂಗ್ ಇದೆ ನೋಡಿ DK ಅಂತ ಬರುತ್ತೆ ನೋಡಿ DK ಓಕೆ ಕಿಂಗ್ ಓಕೆ ಅಂತ ಅಲ್ಲೇ ಆಯ್ತು ಓಕೆ ರೋಡ್ ಕಿಂಗ್ ಹಾಗೆ ತುಂಬಾ ನೀಟ್ ಆಗಿದೆ ಬ್ರೋ ಇದು ಸ್ಟ್ಯಾಂಡರ್ಡ್ ಸೈಜ್ ಬೋರ್ ಒರಿಜಿನಲ್ ಪಾರ್ಟ್ ಎಲ್ಲ ರೆಡಿ ಮಾಡಿ ರಿಬೋರ್ ಮಾಡಿ ಇಟ್ಟಿದೆ ಪಕ್ಕ ಇದೆ ಕಂಪ್ರೆಷನ್ ಇವಾಗ ಟೈಮಲ್ಲಿ ಕ್ರೂಸ್ ಮಾಡಿ 120 ಹಿಡಿಯುತ್ತೆ ಆರಾಮ ಮನೆಗೆ ಹೋಗ್ಬೇಕು ಇವಾಗ ಇದು ಮನೆಗೆ 2000 ಸೀಟಿಂಗ್ ಆಗಬೇಕು ಅಲ್ವಾ ಆದ್ಮೇಲೆ ಗಾಡಿದು ಕೀ ನೋಡಿ ಇದೆ ಇಲ್ಲ ಓಕೆ ಇದೇ ಕೀ ಅಲ್ವಾ ನಿಮ್ಗೆ ಬೈಕ್ ತೋರಿಸಿದಲ್ಲ ಅವ್ರು DK ಶಿವಕುಮಾರ್ ಮೊನ್ನೆ ಅಂತ ಮಾಡಿದಂದ್ರೆ ಅವರೇ ಬೈಕ್ ತಗೊಂಡು ಹೋಗಿದಂತೆ ಒಂದು ರೌಂಡ್ ಆಗ್ಲಿಕ್ಕೆ ಹೆಲ್ಮೆಟ್ ಎಲ್ಲ ಹಾಕೊಂಡು ಸೀದಾ ಹೋಗಿದ್ದಾರೆ ಒಬ್ರು ಇಲ್ಲಾದ್ರೆ ಅವರಿಗೆ ಜೀರೋ ಟ್ರಾಫಿಕ್ ಕೊಡ್ತಾರೆ ಅವರಿಗೆ ನೋಡಿ ಒಂದು ಕ್ರೇಜ್ ಇತ್ತು ಬೈಕ್ ಓಡಿಸ್ಬೇಕಂತ ಜೀರೋ ಟ್ರಾಫಿಕ್ ಬೇಡ ಪಬ್ಲಿಕ್ ಗೊತ್ತಾಗೋದು ಬೇಡ ಸೊ ಅದಕ್ಕೆ ಅವರಷ್ಟಿಗೆ ಅವ್ರು ಹೆಲ್ಮೆಟ್ ಹಾಕೊಂಡು ಸೀದಾ ಹೋಗಿದ್ದಾರೆ ಇಲ್ಲಿ ಮಾರ ಬೆಂಗಳೂರಲ್ಲಿ ಹೀಗೆ ಹೋಗುದು ಎಲ್ಲಾದ್ರೂ ಅವರಿಗೆಲ್ಲರೂ ತಾಕ್ಸಿದ್ರೆ ಮಾತ್ರ ಸೀನೆ ತುಂಬಾ ರಿಸ್ಕ್ ಅಷ್ಟು ದೊಡ್ಡ ವ್ಯಕ್ತಿ ಆ ಥರ ಎಲ್ಲ ಬೈಕ್ ಎಲ್ಲ ತಗೊಂಡು ಹೋಗೋದಂದ್ರೆ ವಾಟ್ ಸೀನ್ಸ್ ಬ್ರೋ ಎಲ್ಲ ಎಕ್ಸ್ಪಲ್ಸ್ ಗ್ಯಾಂಗ್ ಎಕ್ಸ್ಪಲ್ಸ್ ನಿಮ್ದೆಲ್ಲ ಎಕ್ಸ್ಪಲ್ಸಾ ನಮ್ಮ ಬಳ್ಳಾರಿ ಇದು ಆಕ್ಚುಲಿ ದಿಸ್ ಗ್ರೂಪ್ ವಾಟ್ ವಿ ಹ್ಯಾವ್ ಅಪ್ ಶಿಫ್ಟರ್ಸ್ ವಿ ಹ್ಯಾವ್ ಆಲ್ ಎಕ್ಸ್ಪಲ್ಸ್ ಓನ್ಲಿ ಸೊ ವಿ ಹಾಗಾದ್ರೆ ಬನ್ನಿ ಬ್ರೋ ಉಡುಪಿ ಕಡೆ ಬನ್ನಿ ಉಡುಪಿ ಕಡೆ ಕೂಡ ಬಳ್ಳಾರಿ ಒಳ್ಳೆ ಬರೋಣ ಸಕ್ಕತ್ತಾಗಿದೆ ಅಲ್ಲಿ ಯಾವ್ದಾದ್ರು ಗ್ರೂಪ್ ಏನಾದ್ರು ಇದ್ರೆ ಆಡ್ ಮಾಡ್ಬಿಡಿ ಇವ್ರ ಹತ್ರ ಇದೆ ನಂಬರ್ ಇಲ್ಲೊಂದು ಹಿಮಾಲಯನ್ ನೋಡಿ ಹೇಗೆ ಮಾಡಿದ್ದಾರೆ ಕಲರ್ ರೆಡ್ ಅಂಡ್ ವೈಟ್ ಭಾರಿ ಚಂದ ಉಂಟು ಮಾತ್ರ ಅದ್ರದ್ದು ವೀಲ್ಸ್ ನೋಡಿ ಈಗ ನಮ್ಗೆ ಹೇಳಿದ್ರು ಯಾರು ಹೋಗಬೇಡಿ ಊಟದ ವ್ಯವಸ್ಥೆ ಉಂಟಂತ ಮಲ್ತುಪೋ ಯಾವ್ದಾದ ನಮ್ಗೆ ಅಲ್ಲಿ ಬಿಸಿಲಲ್ಲಿ ನಿಂತು ಸಾಕಾಗಿದೆ ಮಾರೆ ನಾನು ನೋಡಿ ಇಡೀ ಸುತ್ತ ಸಹ ಪೊಲೀಸ್ ಇದ್ದಾರೆ ಎಂತ ಟೆನ್ಷನ್ ಇಲ್ಲ ನಾನೇ ಕ್ಯಾಮ್ರಾ ಇಟ್ಟಿದ್ದೇನೆ ಕೀ ಇಟ್ಟಿದ್ದೇನೆ ಹೆಲ್ಮೆಟ್ ಇಂಟರ್ಕಾಮ್ ಲೆದರ್ ಗ್ಲೌಸ್ ಎವ್ರಿಥಿಂಗ್ ಯಾರು ಕೊಯ್ ಚೋರಿ ಇದರ ಸೆ ಉದರ್ ಕಿತ್ನ ತಕ್ಕ ಭಾಗಿಗೆ ಈ ಬೈಕ್ ಅಲ್ಲಿಡ್ತೇನೆ ಸ್ವಲ್ಪ ಒಂದು ಇನ್ಸ್ಟಾಗ್ರಾಮಿಗೋಸ್ಕರ ಒಂದು ಫೋಟೋ ತೆಗಿತೇನೆ ಬ್ರೋ ಬಲೆ ಚೂರು ಬಲೆ We'll take.
We'll stand near the bike, no? Along with you. Oh, obviously. It surprised me that you know me before. Yeah, I know. Another one. You sit on the bike, you go behind the ನಿನ್ನೆ ಬಂದಿದ್ದ ನೀವು? It's a pleasure. Same here, same here. Meet you, bro. I wanted to meet you. One or the other day, I wanted to meet you. Finally, I met. Bro, I have texted you even. You texted me, I replied? No? Wait, sorry bro. What you texted? Bro, Did you ask anything about the handlebar? I know. I won't reply for the handlebar. Handlebar I won't reply. Then everything I will reply. For everyone I reply. I have my standard. Oh, you have standard? 350, yeah. repaint ಮಾಡಿಸಿದ್ರೆ ಇಲ್ಲ ಸರ್ ಇದು ವ್ರ್ಯಾಪ್ ಸ್ಟಿಕ್ಕರ್ ಹಾಂ ಬೇಡ ಅಂದರೆ ತೆಗಿಬೋದು ಹಾಂ I get so many messages. Till now, I got more than 1,000 messages. If you scroll any reels, if you open my comment section, there will be someone asking which handlebar. Yeah. Like morning only we spotted you at Kantirava. We weren't sure. Okay. It's a pleasure. Yeah, man. Same here. Store here. No, this is the Motor Talk, not stock. Motor Talk replica. This looks like stock, just to scam cops. Then I have one more exhaust. To tell. Huh? Just to scam the cop. I will cut that part. Smoother than BMW. Practice, bro. I used to stunt on cycle. Then I came to scooty, then bike. Now, if you give any bike, I can. Is this custom? For custom. Just I told him I want special handlebar, so I gave the design. Then I showed the size also. It's very long. Can I get one picture on your bike? Bro, sure. Why you are asking? Pinky. Once come to Udupi. Sure, bro. At least will you reply then? Take something else, I will reply. Anything other than the handlebar. Ask anything other than handlebar, I will reply. Bro, did you change the clutch cable? Did you lengthen it? No, nothing. I changed the 500 sprocket, so I get a little bit more power, then less torque. So what you have made into the engine, bro? What did you customize? See, BMC air filter and 500 sprocket. Spark plug is different. Exhaust. If I install WB exhaust, the more power. Sound is also more, power is also more. For the long distance, I can't. I'll get headache. more than 50 varieties of lights. Then mileage is 23. Till now, I spent nearly 4 lakhs. Customs. I have changed so many lights. I have 3-4 exhausts depending upon my mood. I have Indori, gives retro feel. To go slow, then this is for the cops. Safer side. Yeah, safer side. Information. How could I get that handlebar? You will get a little bit different design handlebar, but not this one, bro. Same one, bro. Same. I fell in love from long back. Bro, only not 1,000 people fell. All Pookie fans. Even Udupi DC is of this fan. Yesterday Udupi DC posted my bike photo. Honda, ಮೆಲ್ಲ ಒಡೆ ಗೊತ್ತಾಗ ಕಾಪಿರೈಟ್ ಬರ್ಬಿಡಿ ಇವ್ರು ನಮ್ದು ದುಬೈ ಶೇಕ್ ಕೈಕೊರ್ಲೆ ಮರ ಕೆಟ್ಟ ಹೊಡೆ ದುಬೈ ಶೇಕ್ ನೋಡಿ ಎಷ್ಟು ಕಂಟ್ರಿ ಎಲ್ಲ ಹೋಗಿ ಬಂದ್ರೆ 7 ಕಂಟ್ರೀಸ್ ಅಂಡರ್ಟೇಕರ್ ಫ್ಯಾನ್ ಮೂಮೆಂಟ್ ಅನ್ವಯ್ ಹೋಗ್ತಾನೆ ಮನೆಗೆ ಅಂದ್ರೆ ಉಡುಪಿ ಹೋಗ್ತಾನಲ್ಲ ಅವನಿಗೆ ಒಂದು ಶೂಟ್ ಉಂಟಂತೆ ನಾಳೆ ಸೊ ಅವನಿಗೆ ಹೋಗ್ಲೇಬೇಕು ಮತ್ತೆ ಇವನು ಹೋಗ್ತಾನೆ ಅನ್ಸಲ್ ಒಂದು 5 ಜನ ಇರ್ತೇವೆ ನಾವು 5 ಜನ ಹೋಗ್ತಾರೆ ಒಬ್ರು ಆಲ್ರೆಡಿ ಹೋದ್ರು ಬೈ ರೈಟ್ ಸೇಫ್ ಆಂಬುಲೆನ್ಸೇ ಸ್ವಲ್ಪ ಇಲ್ಲ ಮಾರೆ ಇಲ್ಲಿ ಆಂಬುಲೆನ್ಸ್ ಪೊಲೀಸ್ ಗಾಡಿ ಅದೆಂತ ಜಾಮರ ಅಲ್ಲ ಅದು ತೋರಿಸ್ತೇನೆ ನಿಮಗೆ ಒಳಗಡೆ ಸ್ಟೇಜ್ ಪ್ರೋಗ್ರಾಮ್ ಆಗ್ತುಂಟಂತೆ ನನಗೆ ಗೊತ್ತೇ ಇಲ್ಲ ನಾವು ಅಲ್ಲಿ ಹೊರಗಡೆ ಫೋಟೋಸ್ ತೆಗೆದು ಅದೇ ಚಿಲ್ ಮಾಡ್ತಿದ್ದದ್ದು ಮಾರೆ ಮತ್ತೆ ನಾನು ಈಗ ಡಿಸ್ಪ್ಲೇ ನೋಡ್ತೇನೆ DK ಶಿವಕುಮಾರ್ ಮಾತಾಡ್ತಿದ್ದಾರೆ ಸೊ ಇದು ನೋಡಿ ಸುವರ್ಣ ನ್ಯೂಸ್ ಉಂಟಲ್ಲ ಮೀಡಿಯಾ ಮತ್ತು ಇದು ನ್ಯೂಸ್ ಕನ್ನಡ TV9 ಮೋಸ್ಟ್ ಪಾಪ್ಯುಲರ್ ಒನ್ ಪಬ್ಲಿಕ್ ಟಿವಿ ನೋಡಿ ಇದೆಲ್ಲ ಗಾಡಿ ಸ್ಟಾರ್ಟ್ ಮಾಡಿ ಕರೆಂಟ್ ಕೊಡು ನೋಡಿ ಇದು ಯಾವುದು ಗೊತ್ತಾಯ್ತಾ ಆ್ಯಂಟಿನಾ ಲೈವ್ ಟೆಲಿಕಾಸ್ಟ್ ಆಗೋದು ಇದೆಲ್ಲ Only Toyota. One politician knows the value of Toyota. Toyota Mahindra. And